ಸ್ನೇಹಿತರೆ, ವರ್ಡ್ ಪ್ರೆಸ್ ಬ್ಲಾಗಿಂಗ್ ಕೋರ್ಸ್ ನ ಇದು ಮೂರನೇ ಪಾಠ ಅಂದ್ರೆ ಮೂರನೇ ಲೆಸನ್. ಸೊ ಇದರಲ್ಲಿ ನಾವೇನಪ್ಪಾ ಅಂತಂದ್ರೆ ಕಂಪ್ಲೀಟ್ ಕೆಲವೊಂದು ಸ್ಟೆಪ್ಸ್ ಅಂತಂದ್ರೆ ಇದು ಲೆಸನ್ ನಂಬರ್ 3. ಸೊ ಇದರಲ್ಲಿ ಏನೇನ್ ಕಲಿತೀವಿ ಏನು ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ. ಅಂತಂದ್ರೆ ಈ ವಿಡಿಯೋ ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಯುತ್ತೆ. ಸೊ ಏನೇನ್ ಬರುತ್ತೆ ಈ ವಿಡಿಯೋದಲ್ಲಿ ಅಂತಂದ್ರೆ, ನೀವು ಲೆಸನ್ ನಂಬರ್ 2 ನೋಡಿದ್ರಪ್ಪ ಅಂತಂದ್ರೆ ಅದ್ರ ಕಂಟಿನ್ಯೂಯೇಷನ್ ಪಾರ್ಟ್ಸ್ ಇದು. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಸೀರೀಸ್ ಅನ್ನ ನೀವು ನೋಡ್ಬೇಕಾಗತ್ತೆ. ಸೊ ಕಂಪ್ಲೀಟ್ ಸೀರೀಸ್ ಅನ್ನ ನೋಡಿದ್ರೆ ಅಂತಂದ್ರೆ ಒಂದೊಂದು ವಿಡಿಯೋ ಒಂದೊಂದಕ್ಕೆ ಲಿಂಕ್ ಇರುತ್ತೆ. ಅಂದ್ರೆ ಲೆಸನ್ ನಂಬರ್ 1, 2, 3 ಸೊ ಈ ತರ ಬರುತ್ತೆ. ಸೊ ಇವತ್ತಿನ ಈ ಒಂದು ಲೆಸನ್ ಅಲ್ಲಿ ನಾವು ಕಂಪ್ಲೀಟ್ ಡೀಟೇಲ್ ಆಗಿ ವರ್ಡ್ ಪ್ರೆಸ್ ಅನ್ನ ಕಸ್ಟಮೈಸೇಷನ್ ಅಂತಂದ್ರೆ ಥೀಮ್ ಆಗಿರ್ಬೋದು, ಥೀಮ್ ಇನ್ಸ್ಟಾಲೇಷನ್ ಆಗಿರ್ಬೋದು, ಅದೇ ರೀತಿ ಥೀಮ್ ನ ಯಾವ ತರ ಕಸ್ಟಮೈಸೇಷನ್ ಮಾಡೋದಾಗಿರ್ಬೋದು. ಸೊ ಅದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ. ಸೊ ಇವತ್ತಿನ ಈ ಲೆಸನ್ ಅಲ್ಲಿ ನಾವು ನೋಡ್ತಾ ಇದೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಸ್ನೇಹಿತರೆ, ಇಲ್ಲಿ ನೋಡಬಹುದು ಮಾಡೆಲ್ 2 ಅಂತ ಬರುತ್ತೆ. ಸೊ ಇದು ವರ್ಡ್ ಪ್ರೆಸ್ ಎಸೆನ್ಷಿಯಲ್ಸ್ ಅಂದ್ರೆ ವರ್ಡ್ ಪ್ರೆಸ್ ಗೆ ಬೇಕಾದಂತ ಏನೆಲ್ಲ ಎಸೆನ್ಷಿಯಲ್ಸ್ ಬೇಕಾಗುತ್ತೆ ಅನ್ನೋದನ್ನ ನಾವು ಈ ಒಂದು ಮಾಡೆಲ್ 2 ಅಲ್ಲಿ ಕಲಿತೀವಿ. ಅಂದ್ರೆ ಮಾಡೆಲ್ 2 ಅಲ್ಲಿ ಲೆಸನ್ ನಂಬರ್ 3. ಸೊ ಥೀಮ್ಸ್ ಅಂಡ್ ಕಸ್ಟಮೈಸೇಷನ್. ಸೊ ಥೀಮ್ಸ್ ಮತ್ತೆ ಕಸ್ಟಮೈಸೇಷನ್ ಅಂತ ಬರುತ್ತೆ. ಸೊ ಥೀಮ್ಸ್ ಅಂಡ್ ಕಸ್ಟಮೈಸೇಷನ್ ಅಲ್ಲಿ ಏನೇನೆಲ್ಲ ಬರುತ್ತೆ ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ನೋಡೋಣ. ಸೊ ಮೊದಲಿಗೆ ಇಲ್ಲಿ ನೋಡಬಹುದು ಚೂಸಿಂಗ್ ದ ರೈಟ್ ಥೀಮ್ ಫಾರ್ ಯುವರ್ ಬ್ಲಾಗ್, ಅದೇ ರೀತಿ ಇನ್ಸ್ಟಾಲಿಂಗ್ ಅಂಡ್ ಆಕ್ಟಿವೇಟ್ ದ ಥೀಮ್, ಕಸ್ಟಮೈಸಿಂಗ್ ಯುವರ್ ಥೀಮ್. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಅಂದ್ರೆ ಒಂದು ಬ್ಲಾಗ್ ಅನ್ನ ಯಾವ ತರ ಕ್ರಿಯೇಟ್ ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಹೇಳಿದ್ದೆ. ಸೊ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ನಾನು ಹೇಳಿರ್ತೀನಿ. ಸೊ ಯಾವ ತರ ಥೀಮ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ತರ ಥೀಮ್ ಅನ್ನ ಚೂಸ್ ಮಾಡ್ಕೋಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಹೇಳಿರ್ತೀನಿ. ಸೊ ಬಟ್ ಅದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಅಂದ್ರೆ ಈ ಒಂದು ಲೆಸನ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಥೀಮ್ ಅನ್ನ ಯಾವ ತರ ಚೂಸ್ ಮಾಡೋದು, ಅದೇ ರೀತಿ ಯಾವ ತರ ಇನ್ಸ್ಟಾಲ್ ಮಾಡೋದು, ಯಾವ ತರ ಆಕ್ಟಿವೇಟ್ ಮಾಡೋದು, ಅದೇ ರೀತಿ ಥೀಮ್ ಅನ್ನ ಯಾವ ತರ ಕಸ್ಟಮೈಸೇಷನ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಚೂಸಿಂಗ್ ದ ರೈಟ್ ಥೀಮ್ ಫಾರ್ ಯುವರ್ ಬ್ಲಾಗ್. ಸೊ ಅದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, themes determine the visual design and layout of your blog. You can choose free themes for the WordPress repository or purchase premium themes for marketplace like Theme Forest. Consider the themes responsiveness, customization options and user review. ಸೊ ನೀವು ಥೀಮ್ಸ್ ಗಳನ್ನ ಫ್ರೀ ಆಗಿ ಕೂಡ ಯೂಸ್ ಮಾಡಬಹುದು. ಅದೇ ರೀತಿ ಅದಕ್ಕಿಂತ ಚೆನ್ನಾಗಿರೋ ಥೀಮ್ಸ್ ಗಳು ಬೇಕಪ್ಪ ಅಂತಂದ್ರೆ ನಿಮಗೆ ಪ್ರೀಮಿಯಂ ಸಿಗುತ್ತೆ. ಸೊ ಥೀಮ್ ಫಾರೆಸ್ಟ್ ಅಂತ ಒಂದು ಬರುತ್ತೆ. ಸೊ ಅದರಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಒಳ್ಳೆ ಥೀಮ್ ಗಳು ಸಿಗುತ್ತೆ. ಸೊ ಅದಕ್ಕೆ ನೀವೇನಪ್ಪಾ ಅಂತಂದ್ರೆ ದುಡ್ಡನ್ನ ಕೊಡ್ಬೇಕಾಗತ್ತೆ. ಸೊ ದುಡ್ಡು ಕೊಟ್ಬಿಟ್ಟು ನೀವೇನಪ್ಪಾ ಅಂತಂದ್ರೆ ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವೇನಪ್ಪಾ ಅಂತಂದ್ರೆ ಮೊದಲಿಗೆ ಫ್ರೀ ಆಗಿನೇ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಯಾವ ತರ ಚೂಸ್ ಮಾಡೋದು, ಅದೇ ರೀತಿ ಯಾವ ತರ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಅದೇ ರೀತಿ ಕಂಪ್ಲೀಟ್ ಡೀಟೇಲ್ ಆಗಿ ಇಲ್ಲಿ 3 ಸ್ಟೆಪ್ಸ್ ಅನ್ನ ಕೊಟ್ಟಿದ್ದೇನೆ ನಾನು ಲೆಸನ್ ನಂಬರ್ 3 ಅಲ್ಲಿ. ಸೊ ಮೊದಲಿಗೆ ನಾನೊಂದು ನನ್ನ ಬ್ಲಾಗ್ ಅನ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ನೋಡಬಹುದು ಬ್ಲಾಗ್ ಇಲ್ಲಿ ಆಲ್ರೆಡಿ ಓಪನ್ ಇದೆ. ಸೊ ನೀವು ಡ್ಯಾಶ್ ಬೋರ್ಡ್ಗೆ ಹೋಗ್ಬೇಕಾಗತ್ತೆ. ಸೊ ನಿಮ್ಮ ಒಂದು ಬ್ಲಾಗ್ ಡ್ಯಾಶ್ ಬೋರ್ಡ್ಗೆ ನೀವು ಹೋಗಿದ್ರಪ್ಪ ಅಂತಂದ್ರೆ ನಿಮ್ಗೆ ಈ ತರ ಇಲ್ಲಿ ಸಿಗುತ್ತೆ. ಸೊ ಥೀಮ್ಗೆ ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಅಫಿರಿಯನ್ಸ್ ಅಲ್ಲಿ ಥೀಮ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಫಿರಿಯನ್ಸ್ ಥೀಮ್ಸ್. ಸೊ ಥೀಮ್ಸ್ ಮೇಲೆ ಬಂದ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಥೀಮ್ಸ್ ಗಳು ತೋರಿಸುತ್ತೆ. ಅಂದ್ರೆ ಆಲ್ರೆಡಿ ಇನ್ಸ್ಟಾಲ್ ಇರುವಂತಹ ಥೀಮ್ಸ್ ಗಳು ಇಲ್ಲಿ ನಿಮ್ಗೆ ತೋರಿಸುತ್ತೆ. ಸೊ ಆಡ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಡ್ ನ್ಯೂ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಫ್ರೀ ಇರುವ ಮತ್ತೆ ಪ್ರೀಮಿಯಂ ಇರೋ ಅಷ್ಟು ಥೀಮ್ಗಳು ಇಲ್ಲಿ ನಮಗೆ ಓಪನ್ ಆಗುತ್ತೆ. ಸೊ ನಾವೇನ್ ಮಾಡೋದಪ್ಪ ಅಂತಂದ್ರೆ ಇಲ್ಲಿ ಸರ್ಚ್ ಥೀಮ್ ಅಂತ ಇದೆ. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಬ್ಲಾಗ್ ಅಂತ ಸರ್ಚ್ ಮಾಡ್ತೀನಿ. ಸಿಂಪಲ್ ಆಗಿ ಬ್ಲಾಗ್ ಅಂತ ಸರ್ಚ್ ಮಾಡ್ಬಿಟ್ಟು ಎಂಟರ್ ಕೊಡ್ತೀನಿ. ಸೊ ಆವಾಗ ಕೊಟ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ನೋಡಬಹುದು ಬ್ಲಾಗ್ಗೆ ಇರುವಂತಹ ಒಂದು ಏನು ಥೀಮ್ಸ್ ಬರುತ್ತೆ ಅದಷ್ಟು ಥೀಮ್ಸ್ ಗಳು ಇಲ್ಲಿ ನಮಗೆ ನೋಡೋದಕ್ಕೆ. ಸೊ ಇದೆಲ್ಲ ಫ್ರೀ ಇರುತ್ತೆ. ಅಂದ್ರೆ ಕೆಲವೊಂದು ಫ್ರೀ ಇರುತ್ತೆ, ಕೆಲವೊಂದು ಫೀಚರ್ಸ್ ಗಳು, ಅದೇ ರೀತಿ ಕೆಲವೊಂದು ಫೀಚರ್ಸ್ ಗಳು ಇಲ್ಲಿ ಪ್ರೀಮಿಯಂ ಕೂಡ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ನೀವು ಇಲ್ಲಿ ಏನ್ ಮಾಡೋದಪ್ಪ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಚೂಸ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬಹುದು. ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಕೂಡ ಮಾಡ್ಕೋಬಹುದು. ಸೊ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನಿದೆಪ್ಪ ಅಂತಂದ್ರೆ ಇನ್ಸ್ಟಾಲಿಂಗ್ ಅಂಡ್ ಆಕ್ಟಿವೇಟಿಂಗ್ ಎ ಥೀಮ್. ಸೊ after searching a theme, you can install it directly from the WordPress dashboard or upload it manually. Once installed, activate the theme to apply it to your blog. ಸೊ ಮೊದಲಿಗೆ ನೀವೇನಪ್ಪ ಅಂತಂದ್ರೆ ಇನ್ಸ್ಟಾಲ್ ಮಾಡ್ಕೋತೀರಾ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಇಲ್ಲಿ ನೋಡಬಹುದು ಇದ್ರ ಮೇಲೆ ಹೋದ್ರಪ್ಪ ಅಂತಂದ್ರೆ ಇನ್ಸ್ಟಾಲ್ ಅಂತ ಬರುತ್ತೆ. ಸೊ ಇನ್ಸ್ಟಾಲ್ ಆದ್ಮೇಲೆ ಆಟೋಮೆಟಿಕಲಿ ಆಕ್ಟಿವ್ ಅಂತ ಬರುತ್ತೆ. ಸೊ ಅದನ್ನ ಆಕ್ಟಿವೇಟ್ ಮಾಡ್ಕೋತೀರಾ. ಬಟ್ ಏನಪ್ಪಾ ಅಂತಂದ್ರೆ ನೀವು ಹೊರಗಡೆ ಏನಾದ್ರು ಡೌನ್ಲೋಡ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಅದನ್ನ ನಾವಿಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಬಹುದು ಅಪ್ಲೋಡ್ ಥೀಮ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಫೈಲ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ, ಇನ್ಸ್ಟಾಲ್ ಮಾಡಿ, ಅದೇ ರೀತಿ ಆಕ್ಟಿವೇಟ್ ಮಾಡಿ. ಅದೇನಾಗುತ್ತೆ ಆಟೋಮೆಟಿಕಲಿ ನಿಮ್ಮ ಬ್ಲಾಗ್ಗೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ಇನ್ಸ್ಟಾಲಿಂಗ್ ಮತ್ತೆ ಆಕ್ಟಿವೇಟಿಂಗ್ ಥೀಮ್ ಆಯ್ತು. ಇವಾಗ ನೆಕ್ಸ್ಟ್ ಕಸ್ಟಮೈಸಿಂಗ್ ಯುವರ್ ಥೀಮ್.
ಸೊ ಕಸ್ಟಮೈಸಿಂಗ್ ಯುವರ್ ಥೀಮ್ ಅಲ್ಲಿ ಯೂಸ್ ದ ವರ್ಡ್ ಪ್ರೆಸ್ ಕಸ್ಟಮೈಸರ್ ಟು ಅಡ್ಜಸ್ಟ್ ದ ಅಪಿಯರೆನ್ಸ್ ಆಫ್ ಯುವರ್ ಬ್ಲಾಗ್. ಯು ಕ್ಯಾನ್ modify colors, fonts, header images, background images, and more. Some themes offer additional customization options or require custom CSS for further modification. ಸೊ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಥೀಮ್ ಏನಿದೆ ಅಲ್ಲ, ಸೊ ಆ ಥೀಮ್ ಅನ್ನ ನೀವು ಕಸ್ಟಮೈಸೇಷನ್ ಕೂಡ ಮಾಡ್ಕೋಬಹುದು. ಸೊ ಕಸ್ಟಮೈಸೇಷನ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಕಸ್ಟಮೈಸ್ ಅಂತ ಆಪ್ಷನ್ ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಏನ್ ಮಾಡೋದಪ್ಪ ಅಂತಂದ್ರೆ ಕಸ್ಟಮೈಸೇಷನ್ ಅಲ್ಲಿ ನಿಮ್ಮ ಒಂದು ಲೋಗೋ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಇಮೇಜಸ್ ಆಗಿರ್ಬೋದು, ಮೆನ್ಯೂಸ್ ಆಗಿರ್ಬೋದು, ನೆಕ್ಸ್ಟ್ ಟೆಕ್ಸ್ಟ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಫಾಂಟ್ ಆಗಿರ್ಬೋದು, ಅದನ್ನೆಲ್ಲ ನೀವು ಈಸಿಯಾಗಿ ಚೇಂಜಸ್ ಮಾಡ್ಕೋಬಹುದು. ಸೊ ಅಲ್ಲಿ ನೀವೇನಪ್ಪಾ ಅಂತಂದ್ರೆ ನಿಮ್ಗೆ ಬೇಕಾದಂತ ಕಲರ್ಸ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಲೋಗೋ ಆಗಿರ್ಬೋದು, ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನೀವು ಅಲ್ಲಿ ಏನ್ ಮಾಡ್ಬೋದು ಚೇಂಜಸ್ ಮಾಡ್ಕೋಬಹುದು. ಸೊ ಅದನ್ನೇ ಇಲ್ಲಿ ಅವನು ಕೊಟ್ಟಿದ್ದಾನೆ. ಅದೇ ರೀತಿ ಇನ್ ಕೇಸ್ ಕೆಲವೊಂದು ಥೀಮ್ಗಳು ಏನಂತಪ್ಪ ಅಂತಂದ್ರೆ ನಿಮಗೆ ಕಸ್ಟಮ್ CSS ಅಂತ ಬರುತ್ತೆ. ಸೊ ಕಸ್ಟಮ್ CSS ಅಲ್ಲಿ ನಿಮ್ಗೆ ಏನಾದ್ರು CSS ಕೋಡಿಂಗ್ ಬರ್ತಿತ್ತಪ್ಪ ಅಂತಂದ್ರೆ ನೀವೇನ್ ಮಾಡ್ಬೋದು ಅಲ್ಲಿ ನೀವು ಕಸ್ಟಮ್ ಆಗಿ ಕೋಡಿಂಗ್ ಮುಖಾಂತರ ನೀವೇನ್ ಮಾಡ್ಬೋದು ನೀವು ಅದನ್ನ ಚೇಂಜಸ್ ಮಾಡ್ಕೋಬಹುದು. ಸೊ ಇದೇನಪ್ಪಾ ಅಂತಂದ್ರೆ ಕಸ್ಟಮೈಸಿಂಗ್ ಯುವರ್ ಥೀಮ್. ಸೊ ಈ ರೀತಿ ಕಸ್ಟಮೈಸೇಷನ್ ನೀವು ಮಾಡ್ಕೋಬಹುದು. ಸೊ ಇಷ್ಟು ಈ ಒಂದು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಲೆಸನ್ ನಂಬರ್ 3 ಅಲ್ಲಿ ಏನಪ್ಪಾ ಅಂತಂದ್ರೆ ಥೀಮ್ಸ್ ಮತ್ತೆ ಕಸ್ಟಮೈಸೇಷನ್, ನಾವು ಯಾವ ತರ ಥೀಮ್ ಅನ್ನು ಇನ್ಸ್ಟಾಲ್ ಮಾಡ್ಕೋಬಹುದು, ಅದೇ ರೀತಿ ಯಾವ ತರ ಆಕ್ಟಿವೇಟ್ ಮಾಡ್ಕೋಬಹುದು, ಯಾವ ತರ ಸರ್ಚ್ ಮಾಡೋದು ಥೀಮ್ಸ್ ಗಳನ್ನ, ಅದೇ ರೀತಿಯಾಗಿ ಥೀಮ್ಸ್ ಗಳನ್ನ ಯಾವ ತರ ಕಸ್ಟಮೈಸೇಷನ್ ಮಾಡ್ಕೋಬಹುದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಇಲ್ಲಿ ನೋಡಿದೀವಿ. ಸೊ ಇಷ್ಟು ಇವತ್ತಿನ ಲೆಸನ್. ಸೊ ಸಿಗೋಣ ನೆಕ್ಸ್ಟ್ ಲೆಸನ್ ಅಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.